ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಿನ್ನೆ ಇಷ್ಟೇ ನಾವು ಮಾತನಾಡ್ತಾ ಇದ್ವಿ ಈ ಎಲ್ಲ ವಿಚಾರಗಳಿಗೆ. ನೀವು ಹೇಳಿದ್ರಿ ಟಾರ್ಗೆಟ್ ಫಿಕ್ಸ್ ಆಗಿದೆ, ಗ್ರೀನ್ ಸಿಗ್ನಲ್ ಕೊಡೋದೊಂದು ಬಾಕಿ ಅಂತಂದ್ಬಿಟ್ಟು. ಆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ, ಟಾರ್ಗೆಟ್ ಫೈರ್ ಆಗಿದೆ. ಡೀಟೇಲ್ಸ್ ತಮಗೂ ಗೊತ್ತು ಅಂತ ನಾನು ಭಾವಿಸ್ತೀನಿ. ಈ ಯಶಸ್ಸಿನ ಬಗ್ಗೆ ತಾವೇನು ಮಾತನಾಡ್ತೀರಾ? ಮೊದಲನೇದಾಗಿ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಇಂಡಿಯನ್ಸ್. ಈಗ ನೋಡಿ, ಎಂಥ ಮಾರ್ನಿಂಗ್ಗೆ ನಾವು ಎದ್ವಿ ಅಂದರೆ ಇದೊಂದು ವಿಜಯೋತ್ಸವ. ನಿನ್ನೆ ನಾವು ಮಾತಾಡ್ತಿದ್ವಲ್ಲ ಇದ್ರ ಬಗ್ಗೆ. ಇದು ಆದರೆ ಈ ಲೆವೆಲ್ಲಿನಲ್ಲಿ, ಈ ಸ್ಕೇಲ್ನಲ್ಲಿ ಆಗುತ್ತೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಒಂದೇ ಸರಿ 9 ಟಾರ್ಗೆಟ್ಗಳು ಸತತವಾಗಿ 3-4 ಮಿಸೈಲ್ಗಳು ಒಂದೊಂದು ತಾಣಗಳ ಮೇಲೆ ಹಾಕಿರೋದು. ಮತ್ತು ಎಲ್ಲ ಸುರಕ್ಷಿತವಾಗಿ ನಮ್ಮ ಪೈಲಟ್ಗಳು ವಾಪಸ್ ಬಂದಿದ್ದಾರೆ. ಆದ್ದರಿಂದ ಭಾರತೀಯ ವಾಯುಸೇನೆಗೆ ಒಂದು ದೊಡ್ಡ ಸಲಾಂ ಹೇಳಬೇಕು. ಈಗ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಸ್ಟ್ರೈಕ್ ಮಾಡಿರೋ 9 ಟಾರ್ಗೆಟ್ಗಳಲ್ಲಿ ಸರ್ ಪ್ಲೀಸ್ ಕಂಟಿನ್ಯೂ. ಹಾಂ, ಈಗ ಏನು 9 ಟಾರ್ಗೆಟ್ ಬಿಟ್ವೀನ್ ರಾತ್ರಿ 1 ಗಂಟೆ, ಬೆಳಗಿನ ಜಾವ ಅಂತಲೇ ಹೇಳ್ಬೋದು, 1 ಗಂಟೆ 44 ನಿಮಿಷದಿಂದ ಒಂದು ಅರ್ಧ ಗಂಟೆವರೆಗೂ ಇವರ ಏನು ಕಾರ್ಯಾಚರಣೆ ನಡೆದಿದೆ. ಅದರಲ್ಲಿ ಮೊದಲನೇ ಟಾರ್ಗೆಟ್ಟು ಜಸ್ಟ್ ನೆಕ್ಸ್ಟ್ ಟು ಲಾಹೋರ್ ಪಕ್ಕಕ್ಕೆ. ಐ ಕೆನಾಟ್ ಇಮ್ಯಾಜಿನ್ ಹೌ ದೇ ಡನ್ ಇಟ್. ಯಾಕಂದರೆ ಲಾಹೋರ್ ಈಸ್ ಹೈಲಿ ಗಾರ್ಡೆಡ್ ಸಿಟಿ ಬೈ ದಿ ಆರ್ಮಿ. ಈ ಮುರುಡಿಕೆ ಅನ್ನೋ ಒಂದು ಹೆಡ್ ಕ್ವಾರ್ಟರ್ ಏನಿದೆ, ಎಲೀಟ್ ಇದು, ಲಷ್ಕರ್ ಎ ತೊಯ್ಬಾದು ಹೆಡ್ ಕ್ವಾರ್ಟರ್ ಇದೆ. ಅಲ್ಲಿ ಒಂದು ಮಸೀದಿ ಇದೆ, ಅಂದರೆ ಸೋ ಕಾಲ್ಡ್ ಮಸೀದಿ, ಬಟ್ ದಟ್ ಈಸ್ ಅ ಟೆರರ್ ಟ್ರೈನಿಂಗ್ ಕ್ಯಾಂಪ್. ಅದರಲ್ಲಿ ಈ ಮುಂಬೈ ಅಟ್ಯಾಕ್ ಏನು ಮಾಡಿದರು 26/11, ಅಜ್ಮಲ್ ಕಸಾಬ್ ಆ್ಯಂಡ್ ಗ್ಯಾಂಗ್ ಅವರನ್ನೆಲ್ಲ ಟ್ರೈನ್ ಮಾಡಿದ್ದು ಇದೇ ಒಂದು ನೆಲೆ. ಅದನ್ನು ಮಟಾಶ್ ಮಾಡಿಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮುಜಫರಾಬಾದ್ ಇಸ್ ಎ ವೆರಿ ಏನು ಹೇಳ್ತಾರೆ, ನರ್ವ್ ಸೆಂಟರ್ ಆಫ್ ಟೆರರಿಸಮ್ ಇನ್ ಪಾಕಿಸ್ತಾನ್. ಸೊ ಅದು ಒಂದು ದೊಡ್ಡ ಉಗ್ರವಾದಿಗಳ, ಭಯೋತ್ಪಾದಕರ ನೆಲೆನೇ ಅಂತ ಹೇಳಬೇಕು. ನೆಕ್ಸ್ಟ್ ಬಹವಾಲ್ಪುರ್ ನೋಡಿ, ನಾವು ಮೊನ್ನೆ ಮಾತಾಡ್ತಿದ್ವಲ್ಲ, ಬಹವಾಲ್ಪುರ್ ಈಸ್ ದಿ ಇಂಡಕ್ಷನ್, ಅಂದರೆ ಈ ಟೆರರಿಸ್ಟ್ಗಳನ್ನು ಆಯ್ಕೆ ಮಾಡಿ ಟ್ರೈನ್ ಮಾಡೋದು. ಆಮೇಲೆ ಬಾಲಾಕೋಟ್, ನಾವು ಈಗ 6 ವರ್ಷದ ಕೆಳಗೆ ಹೊಡೆದಾಕಿದ್ವಲ್ಲ, ಅದು ಭಯೋತ್ಪಾದಕರ ಒಂದು ಅಡ್ವಾನ್ಸ್ ಟ್ರೈನಿಂಗ್. ಅಂದರೆ ಅಲ್ಲೇನು ಅಂದರೆ ಬಾಂಬ್ ಮೇಕಿಂಗ್, ಆಮೇಲೆ ಸುಸೈಡ್ ಬಾಂಬರ್ಸ್ ಅವ್ರನ್ನ ಬ್ರೈನ್ ವಾಶ್ ಮಾಡೋದು ಅಂತಲ್ಲ. ಸೊ ಈ ಬಹವಾಲ್ಪುರು ನೋಡಿ ಏನಾಯಿತು ಅಂದರೆ, ಇವನು ಮೌಲಾನಾ ಅಜರ್ ಏನು ಇವನ್ನ ಬಿಡಿಸ್ಕೊಂಡು ಬಂದರು. IC 814 ಹೈಜಾಕ್ ಸಂಧಾನದಲ್ಲಿ ಒಂದು 3 ಜನನ ಬಿಟ್ಟರು. ಅದರಲ್ಲಿ ಇವನು ಮೌಲಾನಾ ಮಸೂದ್ ಅಜಾರು ಒಬ್ಬ. ಅವನು ಬಂದ ಕೂಡಲೇ ಈ ಪಾಕಿಸ್ತಾನದವ್ರು ಏನು ಮಾಡಿದರು, ಅವನಿಗೆ 7-8 ಎಕರೆ ನೆಲ ಕೊಟ್ಬಿಟ್ಟು, ನೀನಿಲ್ಲೇ ಮಸೂದಿ ಮದ್ರಸಾ ಅದನ್ನೆಲ್ಲ ಶುರು ಮಾಡ್ಕೊ ಅಂದರೆ, ದಿಸ್ ಮಸ್ಟ್ ಬಿ ದ ಓನ್ಲಿ ಮಾಸ್ಕ್ ಇನ್ ದ ವರ್ಲ್ಡ್ ವಿತ್ ಸ್ವಿಮ್ಮಿಂಗ್ ಪೂಲ್, ಬ್ಯಾಡ್ಮಿಂಟನ್ ಕೋರ್ಟ್ ಅದೆಲ್ಲ ಇರೋದು. ನೋಡಿ, ಇದನ್ನು ನೋಡೋಕ್ಕೆ ಮಸೂದಿ ಥರ ಇತ್ತು, ಆದರೆ ಇದರಲ್ಲಿ ಎಲ್ಲ ಥರದ ಭಯೋತ್ಪಾದಕರ ತರಬೇತಿನೂ ನಡೀತಾ ಇತ್ತು. ಈಗ ಅದರ ಮೇಲೆ 4 ಮಿಸೈಲ್ಗಳನ್ನು ಹಾಕ್ಬಿಟ್ಟಿದ್ದಾರೆ, ಅದು ಧ್ವಂಸ ಆಗಿದೆ. ಆಮೇಲೆ ಇದೇ ಬಹವಾಲ್ಪುರದ ಒಂದು ಹಾಸ್ಪಿಟಲ್ ಮುಂದ್ಗಡೆ ಒಂದು ದೊಡ್ಡ ವಿಡಿಯೋ ಹರಿತಿದೆ. ನಿಮ್ಮ ಹತ್ರ ಆ ವಿಡಿಯೋ ಇದ್ದರೆ ಹಾಕಿ, ಜನಗಳಿಗೆ ಗೊತ್ತಾಗಲಿ. ಯಾಕಂದರೆ ಈ ಗಾಯಾಳುಗಳು, ಈ ಸತ್ತೋಗಿರೋರೆಲ್ಲ ಒಂದಿಷ್ಟು ಲಾಂಗ್ ಫ್ಲೋಯಿಂಗ್ ಬಿಯರ್ಡ್ ಇಟ್ಕೊಂಡು ಮೌಲಾನಾಗಳ ಹೆಸರಿನಲ್ಲಿ ಭಯೋತ್ಪಾದಕರ ಟ್ರೈನಿಂಗ್ನ ನಡೆಸ್ತಾ ಇದ್ದರು. ಇನ್ನೊಂದು ಸವಾಯ್ನಾಲಾ ಅಂಥೇಳಿ, ಇದು ಅವರ ಬೇಸ್ ಹೆಡ್ ಕ್ವಾರ್ಟರ್ ಅಂದರೆ ಇದಕ್ಕೆ ಜೈಷ್ ಎ ಮೊಹಮ್ಮದರ ಹೆಡ್ ಕ್ವಾರ್ಟರ್. ಇದರ ಕೋಡ್ ವರ್ಡ್ ಏನಿತ್ತು ಅಂದರೆ 88 ಅಂತ ಕೋಡ್ ವರ್ಡ್ ಯೂಸ್ ಮಾಡಿಕೊಂಡು ಇದರಿಂದ ಎಲ್ಲ ಕಮ್ಯುನಿಕೇಷನ್ಗಳು ಆಗ್ತಿತ್ತು. ಅದನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. ಅಂದರೆ ದೆರ್ ಇಸ್ ನೋ ಮೋರ್ ಕಮ್ಯುನಿಕೇಷನ್ ಅಮಾಂಗ್ಸ್ ದಿ ಟೆರರ್ ಕ್ಯಾಂಪ್ಸ್. ಇನ್ನೊಂದು ಸರ್ಜಾಲ್ ಟೆರರ್ ಕ್ಯಾಂಪ್, ಅದನ್ನು ಹೊಡೆದಾಕಿದ್ದಾರೆ. ಆಮೇಲೆ ಸಿಯಾಲ್ಕೋಟ್, ಜಸ್ಟ್ ವೆರಿ ಕ್ಲೋಸ್ ಟು ಜಮ್ಮು, ಅದು ಹಿಜ್ಬುಲ್ಲಾ ಅವ್ರದ್ದು ಹೆಡ್ ಕ್ವಾರ್ಟರ್, ಅದನ್ನು ಹೊಡೆದಾಕಿದ್ದಾರೆ. ಆಮೇಲೆ
this fantastic, brilliant work by Indian Air Force pilots, and fortunately they have all come safely. ಇನ್ನೂ ಬರ್ತಾ ಇದೆ ವಿಷಯಗಳು ಒಂದೊಂದಾಗಿ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಪಾಕಿಸ್ತಾನ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳಕ್ಕೆ ಮತ್ತು ಅವರ ಮಾನ ಮರ್ಯಾದೆ ಉಳಿಸ್ಕೊಳಕ್ಕೆ ದೇ ವಿಲ್ ರಿಟಾಲಿಯೇಟ್. ಸೊ ವಿ ಶುಡ್ ಬಿ ರೆಡಿ ಬೈ ಬೋತ್, ನಾಟ್ ಓನ್ಲಿ ಇಂಡಿಯನ್ ಏರ್ ಫೋರ್ಸ್ ಆ್ಯಂಡ್ ಆರ್ಮಿ, ಈವನ್ ನೇವಿ. ಈ ನೇವಿ ಈಸ್ ದ ಬಿಗ್ಗೆಸ್ಟ್ ವೆಪನ್. ಈಗಾಗಲೇ ಕಾರವಾರದ ಬಂದರಿನಲ್ಲಿ ನಮ್ಮ INS ವಿಕ್ರಾಂತ್ ಶಟ್ಲಿಂಗ್ ಬಿಟ್ವೀನ್ ಕರಾಚಿ ಹತ್ರ ಹೋಗೋದು ಮತ್ತೆ ವಾಪಸ್ ಬರೋದು ಕಾರವಾರಕ್ಕೆ, ಆ ಥರ ನಡೀತಾ ಇದೆ. ಸೊ ಮುಂದೆ ನೋಡೋಣ ಇನ್ನು ಯಾವ ಥರ ನಿಮ್ಮ ಹತ್ರ ತುಂಬಾ ವಿಚಾರ ಮಾತನಾಡಬೇಕು ಸುದರ್ಶನ್ ಸರ್. ಹಾಗೆ ದಯವಿಟ್ಟು ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಕೆಲವೊಂದು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಏನೇನೋ ಮಾಹಿತಿ ಬರ್ತಾ ಇದೆ, F-17 ಹೊಡೆದುರುಳಿಸಿದ್ದಾರೆ ಅಂತ, ಒಬ್ಬ ಉಗ್ರ ಕಮಾಂಡರ್ ಕೂಡ ಹತನಾಗಿದ್ದಾನೆ ಅಂತಕ್ಕಂಥದ್ದು.